ನಮಸ್ಕಾರ ಎಲ್ಲರಿಗೂ. ಇವತ್ತು ಭಾರಿ ಮಸ್ತ್ ಆಗಿರೋದು, ತುಂಬ ಟೇಸ್ಟಿ ಆಗಿರೋದು, ತುಂಬ ಡಿಫ್ರೆಂಟ್ ಆಗಿರೋ ನವಣೆ ಖಾರ ಪೊಂಗಲ್ ಮಾಡ್ತಿದ್ದೀನಿ. ಇದು ತುಂಬ ಟ್ರೆಡಿಷ್ನಲ್ ಅಡುಗೆ, ಆದರೆ ಡಿಫ್ರೆಂಟಾಗಿ ಮಾಡ್ತಿದ್ದೀವಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ನವಣೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ 1.5 ಕಪ್ ಹೆಸರುಬೇಳೆ ತೊಗೊತಿದೆ, 2 ಕಪ್ಪು ನವಣೆ ತೊಗೊತಿದೆ. ಹೆಸರುಬೇಳೆನ ಸ್ವಲ್ಪ ಹುರ್ಕೊಂಡ್ಬಿಡೋಣ. ಅದು ಆಮೇಲೆ ಹೆಸರುಬೇಳೆ ಮತ್ತು ನವಣೆನ ತೊಳಿತಾ ಇದೆ. ಒಂದು 2-3 ಸಲ ತೊಳಿಬೇಕು, ಅದು ತುಂಬ ಇದಿರುತ್ತೆ, ಧೂಳಿರುತ್ತೆ. ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕಿ ಕುದಿಯೋಕ್ಕೆ ಇಡ್ತಾ ಇದೆ. 2 ಸೇರಿಸಿ ನೀರು ಹಾಕಿ ಕುದಿಯೋಕ್ಕೆ ಇಡ್ತಾ ಇದೆ. ಇದು ಬೇಗ ಕುದಿಯುತ್ತೆ, ಭಾಳ ಟೈಮ್ ಏನು ತೊಗೊಳೋದಿಲ್ಲ. ನೋಡಿ ಈ ಥರ ಕುದ್ದಿದೆ. ಇದು ತುಂಬ ಸುಲಭವಾಗಿ ಮಾಡ್ಬೋದು, ಟೈಮು ಭಾಳ ತೊಗೊಳ್ಳಲ್ಲ. ಬೆಳಗ್ಗೆ ತಿಂಡಿಗಂತೂ ಸೂಪರ್ ಆಗಿರುತ್ತೆ. ಈಗ ನೋಡಿ ಇದು ಕುದ್ದಿದೆ. ಈ ಸೈಡಲ್ಲಿ ಬಾಣಲಿ ತೊಗೊಳ್ಳೋಣ. ಇಲ್ಲಿ 2ರಿಂದ 3 ಚಮಚ ಎಣ್ಣೆ ತೊಗೊತಿದೆ. ಈ ಮೆಣಸು, ಹಸಿಮೆಣಸಿನ್ಕಾಯಿ, ಕರಿಬೇವು, ಲವಂಗ, ಇವಾಗ ಸಾಸಿವೆ ಜೀರಿಗೆ ಹಾಕ್ತಿದೆ. 2 ಬ್ಯಾಡಗಿ ಮೆಣಸಿನ್ಕಾಯಿ, ಲವಂಗ, ಮೆಣಸು, ಕರಿಬೇವು ಹಾಕೋಣ. ಇದೇನು ತುಂಬ ಸುಲಭವಾಗಿ ಮಾಡ್ಬೋದು. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಿದೆ, ಮನೆಯಲ್ಲೇ ಮಾಡ್ಕೊಂಡಿರೋದು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಿದೆ. ಸ್ವಲ್ಪ ಎಣ್ಣೆಲೆ ಹಸಿಮೆಣಸಿನ್ಕಾಯಿ ಫ್ರೈ ಆದರೆ ಚೆನ್ನಾಗಿರುತ್ತೆ, ಖಾರವಾಗಿರುತ್ತೆ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ. ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ, ಯಾಕಂದರೆ ಮುಂಚೆ ನಾವು ಸ್ವಲ್ಪ ಉಪ್ಪು ಹಾಕಿ ನವಣೆ ಹೆಸರುಬೇಳೆನ ಕುದಿಸಿರ್ತೀವಲ್ಲ, ಇದಕ್ಕೆ ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ. ಆಮೇಲೆ ಅರಿಶಿನ ಹಾಕ್ಕೊಳ್ಳೋಣ ಇದಕ್ಕೆ. ಈಗ ನೋಡಿ ಆಗಿದೆ. ಈಗ ಇದನ್ನು ನಾವು ಹೆಸರುಬೇಳೆ ಮತ್ತು ನವಣೆ ಕುದಿಸಿರ್ತೀವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ, ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟೇ, ಇದು ಭಾಳ ಟೈಮ್ ಏನು ತೊಗೊಳ್ಳಲ್ಲ. ರೆಡಿ ಆಯ್ತು ನೋಡಿ ಖಾರ ಪೊಂಗಲ್. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ತುಪ್ಪ ಹಾಕ್ಕೊಂಡು ಸೂಪರ್ ಆಗಿರುತ್ತೆ. ಬಿಸಿ ಬಿಸಿ ನವಣೆ ಪೊಂಗಲ್ ಮತ್ತು ತುಪ್ಪ ಸಖತ್ತಾಗಿರುತ್ತೆ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.